ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 53ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪುರಾಣಾನುಕ್ರಮಣಿಕೆ 18 ಮಹಾಪುರಾಣಗಳು, ಅವುಗಳ ಶ್ಲೋಕ ಸಂಖ್ಯೆ, ಸಾತ್ವಿಕ ರಾಜಸಾದಿ ಪ್ರಭೇದಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಪರಮ ಪವಿತ್ರವಾದ ವರಾಹ ರೂಪವನ್ನು ಧರಿಸಿದ ಭಗವಂತನ ಮಾಹಾತ್ಮ್ಯವನ್ನು ಉದ್ದೇಶಿಸಿ ವಿಷ್ಣುವು ಭೂದೇವಿಗೆ ಹೇಳಿದ ಪುರಾಣವನ್ನು ವರಾಹವೆನ್ನುವರು. ಓ ಮುನಿವರ್ಯರೇ, ಆ ಪುರಾಣವು ಮಾನವ ಕಲ್ಪದ ಪ್ರಸಂಗದಿಂದ ರಚಿತವಾದುದು. ಅದು 24,000 ಶ್ಲೋಕಗಳುಳ್ಳದ್ದು. ಚಿನ್ನದ ಗರುಡನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ತಿಲಧೇನು ಸಹಿತವಾಗಿ ಚೈತ್ರ ಮಾಸದ ಹುಣ್ಣಿಮೆಯಲ್ಲಿ ಕುಟುಂಬಿಯಾದ ಬ್ರಾಹ್ಮಣನಿಗೆ ಈ ಪುರಾಣದ ಪ್ರತಿಯೊಡನೆ ದಾನ ಮಾಡಬೇಕು. ವರಾಹಸ್ವಾಮಿಯ ಅನುಗ್ರಹದಿಂದ ಅವನು ವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವನು. ಕುಮಾರಸ್ವಾಮಿಯು ಮಾಹೇಶ್ವರ ಧರ್ಮಗಳನ್ನು ಪ್ರತಿಪಾದಿಸಿ
ಪರಮೇಶ್ವರನ ವೃತ್ತಾಂತವನ್ನು ಚರಿತಗಳನ್ನು ವಿಸ್ತರಿಸಿ ಹೇಳಿದ ಪುರಾಣವನ್ನು ಸ್ಕಾಂದವೆನ್ನುವರು. ಅದು 81,100 ಶ್ಲೋಕಗಳಿಂದ ಕೂಡಿದೆಯೆಂದು ಮನುಷ್ಯ ಲೋಕದಲ್ಲಿ ವ್ಯವಹಾರವಿದೆ. ಆ ಪುರಾಣವನ್ನು ಬರೆದು ಚಿನ್ನದ ಶೂಲಾಯುಧ ಸಮೇತವಾಗಿ ಸೂರ್ಯನು ಮೀನರಾಶಿಯಲ್ಲಿರುವಾಗ ದಾನ ಮಾಡಿದರೆ ಶಿವ ಸಾನ್ನಿಧ್ಯವು ಲಭಿಸುವುದು. ಬ್ರಹ್ಮದೇವನು ತ್ರಿವಿಕ್ರಮನ ಮಾಹಾತ್ಮ್ಯವನ್ನು ಅವಲಂಬಿಸಿ ಧರ್ಮಾರ್ಥ ಕಾಮಗಳ ಸ್ವರೂಪವನ್ನು ಪ್ರತಿಪಾದನ ಮಾಡಿದನು. ಅದು ವಾಮನ ಪುರಾಣವೆನಿಸಿತು. ಅದು ಕೂರ್ಮಕಲ್ಪದ ವೃತ್ತಾಂತವನ್ನು ತಿಳಿಸುವ ಮಂಗಳಕರವಾದ ಪುರಾಣ. ಅದರಲ್ಲಿ 10,000 ಶ್ಲೋಕಗಳಿವೆ. ಅದನ್ನು ತುಲಾ ಸಂಕ್ರಮಣದ ದಿನದಲ್ಲಿ ದಾನ ಮಾಡುವವನು ವಿಷ್ಣು ಸಾನ್ನಿಧ್ಯವನ್ನು ಪಡೆಯುವನು. ಕೂರ್ಮ ರೂಪವನ್ನು ಧರಿಸಿದ ಶ್ರೀ ಮಹಾವಿಷ್ಣುವು ಇಂದ್ರದ್ಯುಮ್ನನ ಪ್ರಸಂಗದಿಂದ ಇಂದ್ರನೆದುರಿನಲ್ಲಿ ಋಷಿಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳ ಮಾಹಾತ್ಮ್ಯವನ್ನು ಪಾತಾಳ ಲೋಕದಲ್ಲಿ ಹೇಳಿದನು. ಅದೇ ಕೂರ್ಮ ಪುರಾಣ. ಅದು ಲಕ್ಷ್ಮೀಕಲ್ಪಕ್ಕೆ ಸಂಬಂಧಪಟ್ಟುದು. ಉತ್ತರಾಯಣದ ಅಥವಾ ದಕ್ಷಿಣಾಯಣದ ಪುಣ್ಯಕಾಲದಲ್ಲಿ ಅದನ್ನು ಚಿನ್ನದ ಆಮೆಯ ಸಹಿತವಾಗಿ ದಾನ ಮಾಡಿದ ಮನುಷ್ಯನು 1,000 ಗೋದಾನವನ್ನು ಮಾಡಿದ ಫಲವನ್ನು ಪಡೆಯುವನು. ಕೂರ್ಮ ಪುರಾಣವು 18,000 ಲೆಕ್ಕದ ಶ್ಲೋಕಗಳಿಂದ ಕೂಡಿದೆ. ಓ ಮುನೀಶ್ವರರೇ, ವೇದಗಳನ್ನು ಉದ್ಧರಿಸುವುದಕ್ಕಾಗಿ ಮತ್ಸ್ಯರೂಪವನ್ನು ಧರಿಸಿದ ಶ್ರೀ ಮಹಾವಿಷ್ಣುವು ಈಗ ನಡೆಯುತ್ತಿರುವ ಶ್ವೇತವರಾಹಕಲ್ಪದ ಆದಿಯಲ್ಲಿ ವೈವಸ್ವತ ಮನುವಿಗೆ ಹೇಳಿದ ಪುರಾಣಕ್ಕೆ ಮತ್ಸ್ಯ ಪುರಾಣವೆಂದು ಹೆಸರು. ಅದರಲ್ಲಿ ನರಸಿಂಹಾವತಾರವನ್ನು ವರ್ಣಿಸಿದೆ. 7 ಕಲ್ಪಗಳ ವೃತ್ತಾಂತವೂ ಪ್ರತಿಪಾದಿತವಾಗಿದೆ. ಅದು 14,000 ಶ್ಲೋಕಗಳಿಂದ ಕೂಡಿದೆ. ವಿಷುವತ್ ಪುಣ್ಯಕಾಲದಲ್ಲಿ ಅದನ್ನು ಚಿನ್ನದ ಮತ್ಸ್ಯದೊಡನೆ ಗೋಸಹಿತವಾಗಿ ದಾನ ಮಾಡಿದರೆ ಸಮಸ್ತ ಭೂಮಂಡಲವನ್ನು ಕೊಟ್ಟಷ್ಟು ಫಲವು ಲಭಿಸುವುದು. ಗಾರುಡ ಕಲ್ಪದಲ್ಲಿ ಅಂಡಾಕಾರವಾದ ವಿಶ್ವದಿಂದ ಗುರುತ್ಮಂತನು ಉದ್ಭವವಾದ ವಿಷಯವನ್ನು ಕುರಿತು ಕೃಷ್ಣನು ಹೇಳಿದ ಪುರಾಣವು ಗಾರುಡವೆನಿಸುವುದು. ಅದು 18,000 ಶ್ಲೋಕ ಪರಿಮಿತಿಯುಳ್ಳದೆಂದು ಹೇಳುತ್ತಾರೆ. ಸುವರ್ಣಮಯವಾದ ಹಂಸದೊಡನೆ ಅದನ್ನು ದಾನ ಮಾಡುವ ಮನುಷ್ಯನ ಇಷ್ಟಾರ್ಥವು ಈಡೇರುವುದು. ಅವನು ಶಿವಲೋಕದಲ್ಲಿ ಸ್ಥಿರವಾಗಿ ವಾಸಿಸುವನು. ಬ್ರಹ್ಮನು ಬ್ರಹ್ಮಾಂಡದ ಮಾಹಾತ್ಮ್ಯವನ್ನು ತಿಳಿಸುವ ಉದ್ದೇಶದಿಂದ ಹೇಳಿದ ಪುರಾಣವು ಬ್ರಹ್ಮಾಂಡ ಪುರಾಣವೆನಿಸುವುದು. ಅದು 12,200 ಶ್ಲೋಕಗಳಿಂದ ಕೂಡಿದೆ. ಅದರಲ್ಲಿ ಮುಂದೆ ಬರುವ ಕಲ್ಪಗಳ ವಿಚಾರವನ್ನು ವಿಸ್ತಾರವಾಗಿ ಹೇಳಿದೆ. ವ್ಯತಿಪಾತದ ದಿನದಲ್ಲಿ ಹಳದಿಯ ಬಣ್ಣದ 1 ಜೋಡಿ ಶಾಲುಗಳೊಡನೆ ಆ ಪುರಾಣದ ಹಸ್ತಲಿಖಿತ ಪ್ರತಿಯನ್ನು ಚಿನ್ನದ ಹಸುವಿನ ಸಹಿತವಾಗಿ ದಾನ ಮಾಡುವ ಮನುಜನಿಗೆ 1,000 ರಾಜಸೂಯ ಯಾಗವನ್ನು ಮಾಡಿದ ಫಲವು ಬರುತ್ತದೆ. ಸೂತಮುನಿಯು ಹೇಳುತ್ತಾನೆ, ಆಶ್ಚರ್ಯ ಕರ್ಮ ನಿರತನಾದ ವ್ಯಾಸಮುನಿಯು 4 ಲಕ್ಷ ಶ್ಲೋಕ ಪರಿಮಿತವಾದ ಈ ಪುರಾಣ ರಾಶಿಯನ್ನು ನಮ್ಮ ತಂದೆಗೆ ವಿವರಿಸಿ ಹೇಳಿದನು. ನಮ್ಮ ತಂದೆಯು ನನಗೆ ಹೇಳಿದನು. ಅದನ್ನೇ ನಾನು ನಿಮಗೆ ತಿಳಿಸಿದೆನು. ಪರಮರ್ಷಿಯಾದ ಕೃಷ್ಣದ್ವೈಪಾಯನನು ಈ ಲೋಕದ ಜನರ ಹಿತಕ್ಕೋಸ್ಕರ ಪುರಾಣವನ್ನು ಸಂಕ್ಷೇಪವಾಗಿ ಹೇಳಿದನು. ದೇವತೆಗಳಲ್ಲಿ ಇದು ಈಗಲೂ
100 ಕೋಟಿ ಶ್ಲೋಕ ಪ್ರಮಾಣದಲ್ಲೇ ಇರುವುದು. ಇನ್ನು ಲೋಕದಲ್ಲಿ ನೆಲೆಸಿರುವ ಪುರಾಣಗಳ ಒಳ ಪಂಗಡಗಳನ್ನು ಹೇಳುವೆನು. ಪಾದ್ಮ ಪುರಾಣದಲ್ಲಿ ನರಸಿಂಹಾವತಾರ ವರ್ಣನವಿದೆ. ಅದು 18,000 ಶ್ಲೋಕಾತ್ಮಕವಾದುದು. ಅದಕ್ಕೆ ನಾರಸಿಂಹ ಪುರಾಣವೆಂದು ಹೆಸರು. ಕುಮಾರಸ್ವಾಮಿಯು ನಂದಾದೇವಿಯ ಮಾಹಾತ್ಮ್ಯವನ್ನು ವರ್ಣಿಸಿ ಹೇಳಿದ ಪುರಾಣಕ್ಕೆ ನಂದಿ ಪುರಾಣವೆಂಬ ಹೆಸರು ಲೋಕದಲ್ಲಿ ಬಂದಿದೆ. ಮೌನವ್ರತಧಾರಿಗಳಾದ ಓ ಮಹರ್ಷಿಗಳೇ, ಭವಿಷ್ಯತ್ ಪುರಾಣದಲ್ಲಿ ಪಾರ್ವತೀ ರಮಣನಾದ ಪರಮೇಶ್ವರನನ್ನು ವರ್ಣಿಸುವ ಕಥಾಭಾಗವು ಸಾಂಬ ಪುರಾಣವೆಂದು ಪ್ರಸಿದ್ಧವಾಗಿದೆ. ಪುರಾಣಗಳು ಹಿಂದಿನ ಕಲ್ಪದ ವೃತ್ತಾಂತ ಬೋಧಕಗಳೆಂದು ಪ್ರಾಜ್ಞರು ತಿಳಿಯುವರು. ಪೂರ್ವದಲ್ಲಿ ತಿಳಿಸಿದಂತೆ ಇವುಗಳ ಅನುಪೂರ್ವಿಯನ್ನು ಅರಿಯುವುದರಿಂದ ಜೀವನವು ಸಾರ್ಥಕವಾಗುವುದು, ಕೀರ್ತಿಯು ಲಭಿಸುವುದು, ಆಯುಸ್ಸು ಹೆಚ್ಚುವುದು. ಹೀಗೆಯೇ ಆದಿತ್ಯ ಪುರಾಣವೂ ಸಹ ಉಪಪುರಾಣಗಳಲ್ಲಿಯೇ ಅಂತರ್ಗತವಾಗುವುದು. ಎಲೆ ಬ್ರಾಹ್ಮಣ ಶ್ರೇಷ್ಠರೇ, ಈ ಪೂರ್ವದಲ್ಲಿ ಹೇಳಿದ 18 ಪುರಾಣಗಳಲ್ಲದೆ ಬೇರೆ ಯಾವುದು ಇದ್ದರೂ ಅದು ಈ 18 ಮಹಾಪುರಾಣಗಳಿಂದಲೇ ಹುಟ್ಟಿದುದೆಂದು ತಿಳಿಯಿರಿ. ಪುರಾಣಗಳಲ್ಲಿ ಹೇಳುವ ವಿಷಯವನ್ನು ಮುಖ್ಯವಾಗಿ 5 ಭಾಗವಾಗಿ ವಿಂಗಡಿಸಬಹುದು. ಅವುಗಳಿಗೆ ಆಖ್ಯಾನಕಗಳೆಂದು ಹೆಸರು. ಚತುರ್ಮುಖ ಬ್ರಹ್ಮನು ಮಾಡುವ ಸಾಕ್ಷಾತ್ ಸೃಷ್ಟಿ, ಅವನ ಮಾನಸಪುತ್ರರಾದ ಮರೀಚ್ಯಾದಿ ಪ್ರಜಾಪತಿಗಳಿಂದ ನಡೆಯುವ ಪ್ರತಿಸೃಷ್ಟಿ, ಚಂದ್ರ ಸೂರ್ಯಾದಿ ವಂಶಗಳು, 14 ಮನ್ವಂತರಗಳು, ಬೇರೆ ಬೇರೆ ವಂಶದಲ್ಲಿ ಹುಟ್ಟಿದ ರಾಜರ ಅಥವಾ ಋಷಿಗಳ ಚರಿತ್ರೆ, ಈ 5 ವಿಷಯಗಳ ವರ್ಣನವೇ ಪುರಾಣದ ಮುಖ್ಯ ಲಕ್ಷಣವೆನ್ನುವರು. 5 ಬಗೆಯ ಲಕ್ಷಣಗಳಿಂದ ಕೂಡಿದ ಈ ಪುರಾಣಗಳಲ್ಲಿ ಜಗತ್ತಿನ ಸೃಷ್ಟಿ ಸಂಹಾರಗಳಿಗೆ ಕಾರಣೀಕರ್ತರಾದ ಬ್ರಹ್ಮ, ವಿಷ್ಣು, ಸೂರ್ಯ, ರುದ್ರ ಇವರ ಮಾಹಾತ್ಮ್ಯವು ವರ್ಣಿತವಾಗಿದೆ. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳನ್ನು ಮತ್ತು ಅವುಗಳಿಗೆ ವಿರುದ್ಧವಾದ ಫಲದ ಸ್ವರೂಪವನ್ನು ಎಲ್ಲ ಪುರಾಣಗಳು ತಿಳಿಸುವವು. ಪುರಾಣಗಳನ್ನು 4 ಗುಂಪಾಗಿ ವಿಂಗಡಿಸುವರು. ಸಾತ್ವಿಕ ಪುರಾಣಗಳಲ್ಲಿ ವಿಷ್ಣುವಿನ ಮಹಿಮೆಯು, ರಾಜಸ ಪುರಾಣಗಳಲ್ಲಿ ಬ್ರಹ್ಮನ ಮಹಿಮೆಯು ವಿಶೇಷವಾಗಿರುವವು. ಹಾಗೆಯೇ ತಾಮಸ ಪುರಾಣಗಳಲ್ಲಿ ಅಗ್ನಿಯ ಮತ್ತು ಶಿವನ ಮಹಿಮೆಯು, ಸಂಕೀರ್ಣಗಳಲ್ಲಿ ಸರಸ್ವತಿಯ ಮತ್ತು ಪಿತೃಗಳ ಆಧಿಕ್ಯವು ವರ್ಣಿತವಾಗಿರುವವು. ಸತ್ಯವತಿ ಪುತ್ರನಾದ ವ್ಯಾಸ ಮಹಾಮುನಿಯು 18 ಪುರಾಣಗಳನ್ನು ರಚಿಸಿ ಅವುಗಳ ವಿವರಣ ರೂಪವಾದ ಮಹಾಭಾರತವೆಂಬ ಇತಿಹಾಸವನ್ನು ಬರೆದನು. ಅದು ವೇದಾರ್ಥವನ್ನು ವಿಶದಪಡಿಸುವ ಗ್ರಂಥ. 1,00,000 ಶ್ಲೋಕಗಳಿಂದ ಕೂಡಿದುದು. ಬ್ರಹ್ಮನು 100 ಕೋಟಿ ಶ್ಲೋಕಗಳಷ್ಟು ವಿಸ್ತಾರವಾದ ಶ್ರೀರಾಮಚರಿತ್ರವನ್ನು ದೇವತೆಗಳಿಗೆ ಉಪದೇಶಿಸಿದ್ದನು. ಅದನ್ನೇ ನಾರದ ಮಹರ್ಷಿಯು ತಿಳಿದು ಬಂದು ವಾಲ್ಮೀಕಿ ಮುನಿಗೆ ಅನುಗ್ರಹಿಸಿದನು. ಆ ಮುನಿಯು ಲೋಕಾನುಗ್ರಹಾರ್ಥವಾಗಿ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥ ಸಾಧಕವಾದ ಶ್ರೀಮದ್ ರಾಮಾಯಣವೆಂಬ ದಿವ್ಯ ಕಾವ್ಯವನ್ನು ರಚಿಸಿದನು. ಹೀಗೆ ಪುರಾಣಗಳು, ಮಹಾಭಾರತ ಮತ್ತು ರಾಮಾಯಣ ಕಾವ್ಯ ಇವೆಲ್ಲವೂ ಸೇರಿ 5,25,000 ಶ್ಲೋಕಗಳು ಭೂಲೋಕದಲ್ಲಿ ಪ್ರಸಿದ್ಧವಾಗಿವೆ. ಪುರಾಣಗಳು ಹಿಂದಿನ ಕಲ್ಪದ ವೃತ್ತಾಂತ ಬೋಧಕಗಳೆಂದು ಪ್ರಾಜ್ಞರು ತಿಳಿಯುವರು.
ಇವುಗಳ ಅನುಪೂರ್ವಿಯನ್ನು ಅರಿಯುವುದರಿಂದ ಜೀವನವು ಸಾರ್ಥಕವಾಗುವುದು, ಕೀರ್ತಿಯು ಹರಡುವುದು, ಆಯುಸ್ಸು ಹೆಚ್ಚುವುದು. ಇದನ್ನು ಓದಲಿ ಅಥವಾ ಕೇಳಲಿ ಆ ಮನುಷ್ಯನು ಉತ್ತಮ ಗತಿಯನ್ನು ಪಡೆಯುವನು. ಇದು ಪಾವನವಾದುದು, ಕೀರ್ತಿಪ್ರದವಾದುದು, ಪಿತೃಗಳಿಗೆ ಬಹಳ ಪ್ರಿಯವೆನಿಸಿರುವುದು, ದೇವತೆಗಳಿಗೆ ಅಮೃತ ಸದೃಶವಾದ ತೃಪ್ತಿಯನ್ನು ಹುಟ್ಟಿಸುವುದು ಮತ್ತು ಸರ್ವದಾ ಮನುಷ್ಯರ ಪಾಪವನ್ನು ಕಳೆಯುವುದು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪುರಾಣಾನುಕ್ರಮಣಿಕಾಭಿಧಾನಂ ನಾಮ 53 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 54ನೆಯ ಅಧ್ಯಾಯವಾದ ನಕ್ಷತ್ರ ಪುರುಷ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.